ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗೀ ಮಯಿ ವರ್ತತೆ. ಯಾರು ಶುದ್ಧ ಮನಸ್ಸಿನಿಂದ ಸರ್ವ ಪ್ರಾಣಿಗಳಲ್ಲಿಯೂ ಇರುವ ನನ್ನನ್ನು ಪೂಜಿಸುತ್ತಾನೋ ಅವನು ಎಲ್ಲಿ ಬೇಕಾದರೂ ಇರಲಿ, ಅವನು ನನ್ನಲ್ಲೇ ಇರುತ್ತಾನೆ. ನಮ್ಮ ಪೂರ್ವಿಕರ ಜಾಣತನಕ್ಕೆ ಮೆಚ್ಚಲೇಬೇಕು. ಇಂದು ನಾಗರಿಕ ಸಮಾಜ ಎಂಬ ಹೆಸರಿನಿಂದ ಸಾಕಷ್ಟು ಬದಲಾವಣೆ ತರಲು ಪ್ರಯತ್ನಿಸಿದರೂ ಹಿಂದಿನ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನು ಇದಕ್ಕೆ ಸಮನಾದ ಹೊಸ ವಿಧಾನಗಳಿಂದ ಬದಲಾಯಿಸಲು ಸಾಧ್ಯವಾಗಿಲ್ಲ. ಇಲ್ಲಿ ಭಗವಂತ ಹೇಳುತ್ತಿರುವ ಪೂಜೆಯ ಅರ್ಥ ತಿಳಿಯಬೇಕಾಗಿದೆ. ಅರ್ಪಣಾ ಭಾವನೆಯ ಪ್ರೀತಿಯೇ ಪೂಜೆ, ಷರತ್ತುಗಳಿಲ್ಲದ ಪ್ರೀತಿಯೇ ಭಕ್ತಿ. ಯಾವುದೇ ಸಂದೇಹವಿಲ್ಲದೆ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಳ್ಳುವುದೇ ಶ್ರದ್ಧೆ. ಲೋಕ ಕಲ್ಯಾಣಕ್ಕಾಗಿ ಮಾಡುವ ಸೇವೆಯೇ ಆರಾಧನೆ. ಭಗವಂತನಿಗೆ ಇದ್ಯಾವುದೂ ಬೇಕಿಲ್ಲ, ಆದರೆ ಪ್ರತಿ ಜೀವಿಗೆ ಇದು ಅತ್ಯಂತ ಅವಶ್ಯಕ. ನಾನು ಎನ್ನುವುದು ಸಂಕುಚಿತತೆ, ನಾವು ಎನ್ನುವುದು ವಿಕಾಸವಾದರೆ ಭಗವದರ್ಪಣ ಭಾವದ ಕರ್ಮವೇ ಮೋಕ್ಷ. ಇದನ್ನು ತಿಳಿದ ನಮ್ಮ ಪೂರ್ವಜರು ನಮ್ಮಲ್ಲಿರುವ ಅಹಂಕಾರ ಬೆಳೆಯದಂತೆ ಮಾಡಲು ಪ್ರತಿ ಜೀವಿಗಳನ್ನು ವ್ಯಾಪಿಸಿರುವ ಪರಮಾತ್ಮನನ್ನೇ ತನ್ನ ಆತ್ಮದಲ್ಲಿ ಕಂಡು ಈ ಕೊಳಕು ದೇಹದಲ್ಲಿ ಪೂಜಿಸುವುದಕ್ಕಿಂತ ಅಲ್ಲದೆ ತನ್ನ ದೇಹವನ್ನೇ ಪೂಜಿಸಿದರೆ ದೇಹವೇ ತಾನು ಎಂಬ ಅಹಂಕಾರ ಹೆಚ್ಚಾಗುತ್ತದೆ ಎಂಬುದನ್ನು ಅರಿತು ಅದನ್ನು ನಿರ್ಜೀವ ವಸ್ತುವಿಗೆ ವರ್ಗಾಯಿಸಿ ನಿರ್ಜೀವ ವಸ್ತುವಿಗೆ ಜೀವ ತುಂಬಿದ್ದೇವೆ ಎಂಬ ಭಾವನೆಯಿಂದ ಪ್ರತಿಷ್ಠಾಪಿಸಿ ತನಗೆ ತಾನೇ ಶರಣಾಗಿ ಪ್ರೀತಿ, ದಯೆ, ಕರುಣೆಯೇ ಗುಣವಾಗಿರುವ ಹೃದಯವನ್ನು ವಿಕಾಸಗೊಳಿಸಿ ನಮ್ಮ ಹೃದಯಾಕಾಶದಲ್ಲಿ ಈ ಪ್ರಪಂಚ ಆರಂಭವಾದ ದಿನದಿಂದ ಇಂದಿನವರೆಗೂ ಈ ಭೂಮಿಗೆ ಬಂದ ಪ್ರತಿ ಜೀವಿಯ ಕ್ರಿಯೆಗಳು ದಾಖಲಾಗಿರುವ ಗ್ರಂಥಾಲಯ ತೆರೆಸಿ ಆತ್ಮದರ್ಶನ ಮಾಡಿಸಿ ಜ್ಞಾನವಂತನನ್ನಾಗಿಸಿ ಆತ್ಮ ಹಾಗೂ ಪರಮಾತ್ಮನ ನಡುವೆ ಮಾನಸಿಕವಾಗಿ ಹಾಕಿಕೊಂಡಿರುವ ಕವಚ ಹರಿದು ಸದಾ ಭಗವಂತನ ಸಾನ್ನಿಧ್ಯದಲ್ಲೇ ಇದ್ದೇನೆ ಎನ್ನುವುದೇ ಪೂಜೆ. ಹೃದಯ ಪ್ರೀತಿಯಿಂದ ತುಂಬಿದಾಗ ತ್ಯಾಗ ಹಾಗೂ ಕರುಣೆ ಜೀವನದಲ್ಲಿ ಸ್ವಭಾವವಾಗುತ್ತದೆ. ಮಾನವ ಧರ್ಮವಾದ ಸೇವೆ ಹಾಗೂ ದಾನದಿಂದ ಧರ್ಮ ರಕ್ಷಣೆಯಾಗಿ ಪ್ರಪಂಚ ಸಮೃದ್ಧಿಯಾಗುತ್ತದೆ. ಹರಿ ಓಂ.